ಮತ್ತೊಂದು ಕಡೆ ವಿವಿಧ ಬೇಡಿಕೆಯನ್ನ ಈಡೇರಿಸಿ ಅಂತೇಳಿ ಆಗ್ರಹಿಸಿ ವಿದ್ಯುತ್ ಗುತ್ತಿಗೆದಾರರು ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ಕೊಪ್ಪಳ ಜಿಲ್ಲಾ ವಿದ್ಯುತ್ ಗುತ್ತಿಗೆದಾರರ ಸಂಘ ಹೋರಾಟವನ್ನ ಮಾಡಿದ್ರು. ಜೆಸ್ಕಾಂ ಅಧೀಕ್ಷಕರ ಕಚೇರಿಗೆ ವಿದ್ಯುತ್ ಗುತ್ತಿಗೆದಾರರು ಮುತ್ತಿಗೆ ಹಾಕಿದ್ರು. ಸ್ಥಳಕ್ಕೆ ಸಂಸದ ಸಂಗಣ್ಣ ಕರಡಿ ಮತ್ತು ಮಾಲತಿ ನಾಯಕ್ ಭೇಟಿ ಕೊಟ್ಟರು. ಬೇಡಿಕೆ ಈಡೇರಿಸ್ತೀವಿ ಅನ್ನೋ ಒಂದು ಭರವಸೆಯನ್ನ ನೀಡ್ತಾರೆ ಸಂಸದ ಕರಡಿ ಸಂಗಣ್ಣ. ನೂರಾರು ಸಂಖ್ಯೆಯ ಗುತ್ತಿಗೆದಾರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಜೆಸ್ಕಾಂ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಹಲವು ಬೇಡಿಕೆ ಈಡೇರಿಸಿ ಅನ್ನುವಂತಹ ಒತ್ತಾಯವನ್ನ ಇಟ್ಕೊಂಡು ಪ್ರತಿಭಟನೆಯನ್ನ ಮಾಡಿದ್ರು. ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಈ ಹೋರಾಟ ನಡೆಯಿತು. ಸ್ಥಳಕ್ಕೆ ಸಂಸದ ಕರಡಿ ಸಂಗಣ್ಣ ಬರಬೇಕಾಯಿತು. ವಿಧಾನ ಪರಿಷತ್ ಸದಸ್ಯೆ ಮಾಲತಿ ನಾಯಕ್ ಕೂಡ ಭೇಟಿಯನ್ನ ಕೊಡಬೇಕಾಯಿತು. ಪ್ರತಿಭಟನೆ ನಿರತರ ಬೇಡಿಕೆ ಈಡೇರಿಸುವಂತೆ ಭರವಸೆಯನ್ನ ನೀಡ್ತಾರೆ ಕರಡಿ ಸಂಗಣ್ಣ. ಬೇಡಿಕೆ ಈಡೇರಿಸ್ತೀವಿ ಅಂತ ಕರಡಿ ಸಂಗಣ್ಣ ಅವರು ಕೊಟ್ಟ ಮೇಲೆ ಭರವಸೆಯ ನಂತರದಲ್ಲಿ ಇದೀಗ ಪ್ರತಿಭಟನೆಯನ್ನ ಅಂದ್ರೆ ಅಲ್ಲಿಗೆ ಒಂದು ಅಂತ್ಯ ಕಾಣ್ತು ಅಂತಾನೆ ಹೇಳಬಹುದು. ವಿವಿಧ ಬೇಡಿಕೆಗಳನ್ನ ಈಡೇರಿಸಿ ಅಂತ ಒತ್ತಾಯಿಸಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.